ಆಪಾದಮೌಲಿಪ್ರಿಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾಕಲ್ಪಪಾದಪೋ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣೆ ಪುಜಮಗೆ ಮಂಗಳವಾ. ಅಸ್ವತಂತ್ರನಾದ ಜೀವ ತನ್ನ ಯಾವುದೇ ವಿಧವಾದ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಅಶಕ್ತನಾಗಿದ್ದಾನೆ. ಗರ್ಭದಲ್ಲಿದ್ದಾಗ, ಅಸೃಜ್ಯ ರಾಶಿಯಲ್ಲಿದ್ದಾಗ, ಗರ್ಭದಿಂದ ಹೊರಗೆ ಬಂದ ಮೇಲೆ ನಾನಾವಸ್ಥೆಗಳಲ್ಲಿ ಉಣ್ಣುವುದು, ಉಡುವುದು, ಮಲಗುವುದು, ಏಳುವುದು, ತಿನ್ನುವುದು, ತಿಂದ ಅನ್ನವನ್ನು ಅರಗಿಸಿಕೊಳ್ಳುವುದು, ಇವೇ ಮೊದಲಾದ ಅನೇಕ ಕಾರ್ಯಗಳು ತನ್ನ ಸಾಮರ್ಥ್ಯದಿಂದ ತಾನು ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಮತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಪ್ರಶ್ನೆ. ಯಾರೂ ಇಲ್ಲ. ನಮ್ಮೊಳಗಿರುವ ಭಗವಂತ ನಮ್ಮ ಮೇಲೆ ಕರುಣೆಯಿಂದ, ಅತ್ಯಂತ ಅಭಿಮಾನದಿಂದ, ಪ್ರೀತಿಯಿಂದ ಸ್ವಾಮಿ ನಮ್ಮೆಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಪ್ರತಿಯೊಂದು ಕೆಲಸಗಳನ್ನು ಸರ್ವಾವಸ್ಥಾ ಪ್ರೇರಕಶ್ಚ, ಎಲ್ಲ ಅವಸ್ಥೆಗಳಲ್ಲಿ, ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಅವನೇ ನಿಂತು ಭಗವಂತ ಸಕಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಇಂತಹ ಭಗವಂತ ನಮ್ಮಲ್ಲಿ ನಿಂತು ಎಲ್ಲ ಕೆಲಸಗಳನ್ನ ಮಾಡಿಸುವುದರಿಂದ ಆ ಭಗವಂತನಿಗೆ ನಾವು ಕೃತಜ್ಞತೆಯನ್ನ ತೋರಿಸಲೇಬೇಕು. ಆ ಪರಮಾತ್ಮ ನಮಗೆ ಅನೇಕ ಅನುಗ್ರಹವನ್ನು ಮಾಡಿದ್ದಾನಾದ್ರಿಂದ ನಾವು ಮಾಡುವ ಎಲ್ಲ ಕೆಲಸಗಳನ್ನ ಪರಮಾತ್ಮನೇ ಮಾಡಿಸಿದ ಎಂಬತಕ್ಕಂಥ ಒಂದು ಅನುಸಂಧಾನವನ್ನ ಸರ್ವಕಾಲಗಳಲ್ಲಿ ನಾವು ಮಾಡುತ್ತಲೇ ಇರಬೇಕು. ನಿಂತಾಗ, ಕೂತಾಗ, ಮಲಗಿದಾಗ, ಮಲಗಿ ಎದ್ದಾಗ, ಪ್ರತಿಯೊಂದು ಸ್ಥಿತಿಯಲ್ಲೂ ಭಗವಂತನ ತಾನೇ ಮಾಡಿಸಿದ್ದಾನೆ ಎನ್ನುವ ಈ ಚಿಂತನೆ ನಮಗೆ ಬರಲೇಬೇಕಾಗಿದೆ. ಇದನ್ನೇ ಜಗನ್ನಾಥದಾಸರು ಹರಿಕಥಾಮೃತ ಸಾರದ ಉದ್ದಕ್ಕೂ ಕೂಡ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳ, ನಾವು ಏನೇನು ಕರ್ಮಗಳನ್ನು ಮಾಡ್ತೇವೆ ಅದನ್ನು ಲಕ್ಷ್ಮೀ ನಿವಾಸನ ಪೂಜೆ ಎಂಬುದಾಗಿ ಅನುಸಂಧಾನವನ್ನು ಮಾಡಿಬಿಟ್ರೆ ಸಾಕು, ಮತ್ತೇನು ಮಾಡಬೇಕಾಗಿಲ್ಲ. ಜ್ಞಾನೇಂದ್ರಿಯದಿಂದ, ಕರ್ಮೇಂದ್ರಿಯಗಳಿಂದ ನಾವು ಮಾಡುವ ಸಕಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಡಬೇಕು. ನೀನು ಮಾಡಿಸಿದ್ದು ಸ್ವಾಮಿ, ಇದರ ಫಲವೂ ನಿಂದೆ, ಮಾಡಿಸಿದ ಕರ್ಮವೂ ನಿಂದೆ ಎಂಬುದಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಅದಕ್ಕಾಗಿ ಭಗವಂತ ಈ ಎಲ್ಲ ಕೆಲಸಗಳನ್ನು ಮಾಡಿಸಲಿಕ್ಕೋಸ್ಕರವಾಗಿ ಸಕಲ ಪದಾರ್ಥಗಳಲ್ಲಿ ಎಲ್ಲರಲ್ಲೂ ತಾನಿದ್ದು ಸಕಲ ಕರ್ಮಗಳನ್ನು ಮಾಡಿಸ್ತಾನೆ. ಹೆಂಡತಿಯಲ್ಲಿ, ಗಂಡನಲ್ಲಿ, ಮಕ್ಕಳಲ್ಲಿ, ಮನೆಯಲ್ಲಿ, ಪದಾರ್ಥಗಳಲ್ಲಿ, ಜಡವಸ್ತುಗಳಲ್ಲಿ, ಎಲ್ಲದರಲ್ಲಿದ್ದು, ದೇವತೆಗಳಲ್ಲಿದ್ದು ಕೆಲಸವನ್ನು ಮಾಡಿಸ್ತಾನೆ. ಅಂತಹ ಭಗವಂತನಿಗೆ ಕೃತಜ್ಞತೆ ತೋರಿಸುವ ಅನೇಕ ಕಾರ್ಯಕ್ರಮಗಳು ನಮ್ಮಲ್ಲಿ ಉಂಟು. ಆ ಒಂದು ಕಾರ್ಯಕ್ರಮ ತಂದೆ ತಾಯಿಗಳ ಮರಣೋತ್ತರದಲ್ಲಿ ತಂದೆ ತಾಯಿಗಳಲ್ಲಿದ್ದು ಪ್ರೀತಿಯನ್ನ, ಅಭಿಮಾನವನ್ನ ನಮಗೆ ತುಂಬಿಸಿ ನಮ್ಮನ್ನ ಹರಿಸಿದ ಪರಮಾತ್ಮ. ತಂದೆ ತಾಯಿಗಳು ಕೇವಲ ನಿಮಿತ್ತ ಮಾತ್ರರು, ಭಗವಂತ ಮಾತ್ರ ಸರಿಯಾದ ತಾನೇ ಇದ್ದು ಇವೆಲ್ಲವನ್ನ ಮಾಡಿಸಿದವನು. ನಾವು ಮಾಡುವ ಈ ಪಿತೃಕಾರ್ಯ, ಪಿತೃಯಜ್ಞ, ಶ್ರಾದ್ದ, ತಂದೆ ತಾಯಿಗಳ ಬಂಧುಗಳ ಮರಣಾನಂತರದಲ್ಲಿ ಯಜಮಾನ ತಾನು ಮಾಡುವ ಶ್ರಾದ್ದ ಕರ್ಮವನ್ನ, ಇದು ತಂದೆ ತಾಯಿಗಳ ಪೂಜೆಯಲ್ಲ, ತಂದೆ ತಾಯಿಗಳ ಒಳಗಿರುವ ತತ್ವಾಭಿಮಾನಿ ದೇವತೆಗಳಾದ ವಸುರುದ್ರ ಆದಿತ್ಯರ ಆ ಒಳಗಿರುವ ಭಗವಂತನ ಪೂಜೆ. ಸಾಮಾನ್ಯರಿಗೆ ನಾವು ಮಾಡುವ ಈ ಶ್ರಾದ್ದ ಕರ್ಮ ತಂದೆ ತಾಯಿಗಳಿಗೆ ಮಾಡ್ತಾ ಇದ್ದೀವಿ ಎಂಬತಕ್ಕಂಥ ಅಜ್ಞಾನ ಉಂಟು. ಇಲ್ಲ, ಯಾಕೆಂದ್ರೆ ಈ ತಂದೆ ತಾಯಿಗಳು ಮೃತರಾದ ನಂತರದಲ್ಲಿ ತಾವಾಗಿ ಬಂದು ನಾವು ಕೊಡುವ ಅನ್ನೋದಕಗಳನ್ನು ಸ್ವೀಕಾರ ಮಾಡುವ ಯೋಗ್ಯತೆ ಸ್ವತಂತ್ರವಾಗಿ ಅವರಿಗಿಲ್ಲ. ಹಾಗಾಗಿ ಭಗವಂತ ಅವರು ಎಲ್ಲಿರ್ತಾರೆ, ಯಾವ ಜನ್ಮದಲ್ಲಿರ್ತಾರೆ, ಎಲ್ಲಿ ಹೋಗಿರ್ತಾರೆ, ಯಾವ ಜನ್ಮದಲ್ಲಿ ಯಾವ ರೀತಿಯಲ್ಲಿರ್ತಾರೆ, ಅವರಿಗೆ ತಕ್ಕದಾದ ಆಹಾರವನ್ನಾಗಿ ಮಾಡಿ ಭಗವಂತ ಅವನು ಒದಗಿಸಿಕೊಡ್ತಾನೆ. ಇಬ್ಬರಲ್ಲೂ ಇರ್ತಾನೆ, ಕೊಟ್ಟವರಲ್ಲೂ ಇರ್ತಾನೆ,
ತೆಗೆದುಕೊಳ್ಳುವವರಲ್ಲೂ ಭಗವಂತ ಇರ್ತಾನೆ. ಹೀಗಿದ್ದು ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಈ ವಿಚಾರವನ್ನು ಹೇಳಲಿಕ್ಕೆ ಜಗನ್ನಾಥದಾಸರು ತಮ್ಮ ದಾಸೋಹಂ ತವ ದಾಸೋಹಂ ಎನ್ನುವ ಒಂದು ಪದ್ಯದಲ್ಲಿ ಜೀವಾಂತರ್ಗತ ಜೀವ ನಿಯಾಮಕ ಜೀವ ವಿಲಕ್ಷಣ ಜೀವನದ ಜೀವಾಧಾರ ಎಂಬುದಾಗಿ ಹೇಳ್ತಾ, ಪರಮಾತ್ಮ ಜೀವಾಂತರ್ಗತನಾಗಿದ್ದಾನೆ, ಜೀವನ ಒಳಗಿದ್ದಾನೆ, ಜೀವರಿಗೆ ನಿಯಾಮಕನಾಗಿದ್ದಾನೆ. ಜೀವರ ಒಳಗೂ ಇದ್ದರೂ ಹೊರಗೂ ಇದ್ದರೂ ಜೀವರಿಗಿಂತ ವಿಲಕ್ಷಣನಾಗಿದ್ದಾನೆ. ಜೀವರಿಗೆ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾನೆ, ಜೀವರಿಗೆ ಆಧಾರವಾಗಿದ್ದಾನೆ. ಜೀವರ ಆಧಾರ ಭಗವಂತನಿಗೆ ಬೇಕಾಗಿಲ್ಲ. ಆದ್ದರಿಂದ ಸ್ವಾಮಿ ನಿನ್ನ ದಾಸ ನಾನು ಎಂಬುದಾಗಿ ಚಿಂತನೆ ಮಾಡಬೇಕು. ಹಾಗಾಗಿ ಒಬ್ಬ ವ್ಯಕ್ತಿ ತಾನು ಪಿತೃಯಜ್ಞವನ್ನು ಮಾಡುವ ಸಂದರ್ಭದಲ್ಲಿ ಈ ಒಂದು ಪಿತೃಗಣಸಂಧಿ ಅಥವಾ ಸರ್ವಜೀವನ ಕಲ್ಪಸಂಧಿಯನ್ನ ತಾನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಈ ಶ್ರಾದ್ದಾದಿ ಕರ್ಮಗಳನ್ನು ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡ್ತಾ ಇದ್ದೀವಿ ಎಂಬುದಾಗಿ ಮಾಡಿದಾಗ ಪರಮಾತ್ಮ ಸುಪ್ರೀತನಾಗುತ್ತಾನೆ. ಮೃತರಾದ ತಂದೆ ತಾಯಿಗಳಿಗೆ ತಾನು ಅದನ್ನು ತಲುಪಿಸ್ತಾನೆ. ಕೃತಜ್ಞತೆಯನ್ನು ಅರ್ಪಣೆ ಮಾಡಿದ್ದರಿಂದ ಭಗವಂತನೇ ನಮಗೆ ಅದರ ಫಲವನ್ನು ಕೊಡುತ್ತಾನೆ. ಆದ್ದರಿಂದ ಒಬ್ಬ ವ್ಯಕ್ತಿ ಪಿತ್ರೇಹನಿ ಪರಿತ್ಯಜ್ಯ ಚಂಡಾಲೋ ಕೋಟಿ ಜನ್ಮಸು ಅಂತಾರೆ. ತಂದೆ ತಾಯಿಗಳ ದಿನವನ್ನ ಯಾರು ಬಿಡ್ತಾನೆ ಅವನು ಕೋಟಿ ಜನ್ಮಗಳಲ್ಲಿ ನೀಚವಾದ ಜನ್ಮವನ್ನು ಹೊಂದುತ್ತಾನೆ, ಅತ್ಯಂತ ಜನ್ಮದಲ್ಲಿ ನೀಚವಾದ ಜನ್ಮವನ್ನು ಹೊಂದುತ್ತಾನೆ. ಆದ್ದರಿಂದ ಅದನ್ನು ಬಿಡಬಾರದು. ತಂದೆ ತಾಯಿಗಳ ಪ್ರೀತಿಗೋಸ್ಕರವಾಗಿ ನಾವು ಇದನ್ನು ಮಾಡಬೇಕು ಎಂಬುದನ್ನ ಜಗನ್ನಾಥದಾಸರು ಹೇಳಲಿಕ್ಕೆ ಬಹುಪದ್ಯಗಳಲ್ಲಿ ಹರಿಕಥಾಮೃತ ಸಾರವನ್ನು ಹೇಳ್ತಾ ಇದ್ದಾರೆ. ಅದನ್ನ ಕೇಳೋಣ. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳು ಅಹಂಕಾರತ್ರಯದೊಳು ಚತುರವಿಂಶತಿ ರೂಪದಿಂದಲಿ ಭೋಜ್ಯನೆನಿಸುವನು ಕುತವಹಾಕ್ಷ ಅಂತರ್ಗತ ಜಯಾಪತಿಯು ತಾನೇ ಮೂರಧಿಕ ತ್ರಿಂಶತಿ ಸ್ವರೂಪದಿ ಭೋಕ್ತೃವೆನಿಸುವ ಭೋಕ್ತೃಗಳೊಳಗಿದ್ದು. ಪರಮಾತ್ಮನ ಪಂಚರೂಪಗಳಿದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ. ಆ ರೂಪಗಳಿಗೆ ಲಕ್ಷ್ಮೀದೇವಿಯದು 5 ರೂಪ ಇದೆ. ಕೃತಿ, ಮಾಯಾ, ಜಯ, ಲಕ್ಷ್ಮಿ ಮೊದಲಾದ ಭಗವಂತನ ಒಡತಿಯ ರೂಪಗಳು. ಆ ಒಂದೊಂದು ರೂಪಗಳ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ನಾವು ತಿಳಿಯಬೇಕು, ಈ ಒಂದು ಜೀವನ ಎಂಬುದು ಒಂದು ಯಜ್ಞ. ಕವಿಗಳಿಂದಲಿ ತಿಳಿದು ಪ್ರಾತಃಸವನವೆಂದೆನಿಸುವ ಅಂತ ಜಗನ್ನಾಥದಾಸರು 3 ಸವನಗಳು 3 ಹೊತ್ತುಗಳಲ್ಲಿ ನಾವು ಮಾಡಬೇಕಾದ ಯಜ್ಞ. ಪ್ರಾತಃ ಕಾಲ, ಮಾಧ್ಯಂದಿನ ಕಾಲ, ಸಾಯಂಕಾಲ ಅಂತ. ನಮ್ಮ ಜೀವನದಲ್ಲಿ ಪ್ರಾತಃ ಕಾಲ 24 ವರ್ಷ. ಈ 24 ವರ್ಷದಲ್ಲಿ ವಸುದೇವತೆಗಳು ನಮ್ಮಲ್ಲಿ ನಿಂತು ನಮಗೆ ಅನೇಕ ಉಪಕಾರವನ್ನು ಮಾಡಿ ಭಗವತ್ ಕಾರ್ಯಕ್ಕೆ ವಿಘ್ನವಾಗದಂತೆ ನಮ್ಮಿಂದ ಭಗವಂತನ ಕೆಲಸಗಳನ್ನು ಮಾಡಿಸ್ತಾರೆ. ಆ ವಸು ಎಂಬತಕ್ಕಂಥ 8 ಜನ ದೇವತೆಗಳು. ಅದಾದ ಮೇಲೆ 2ನೇ ಸವನ, ಮಾಧ್ಯಂದಿನ ಸವನ, 48 ವರ್ಷಗಳ ಪರ್ಯಂತರವಾಗತಕ್ಕಂತಹ ಮಾಧ್ಯಂದಿನ ಸವನದಲ್ಲಿ ಅಲ್ಲಿ ರುದ್ರರು, ಏಕಾದಶಿ ರುದ್ರರು, ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾರ್ವತೀಪತಿಯಾದ ರುದ್ರದೇವರು ಇದ್ದಾರೆ. ಇವರೆಲ್ಲರೂ ನಿಂತು ಮಾಧ್ಯಂದಿನ ಸವನದಲ್ಲಿ ನಮಗೆ ಯಾವುದೇ ವಿಧವಾದ ರೋಗ ರುಜಿನಗಳು ಬರದಂತೆ ಭಗವತ್ ಕಾರ್ಯಗಳಲ್ಲಿ ಬಂದದ್ದನ್ನು ಪರಿಹಾರ ಮಾಡಿ ಜೀವನ ಯಜ್ಞವನ್ನು ಆನಂದವಾಗಿ ನಡೆಸ್ತಾರೆ. ಇದು ಮಾಧ್ಯಂದಿನ ಸವನ. ಇನ್ನು ಸಾಯಂ ಸವನದಲ್ಲಿ 12 ಆದಿತ್ಯರು, ಅದರಲ್ಲಿ ಉರುಕ್ರಮ ಎಂಬತಕ್ಕಂಥ ಒಬ್ಬ ಪರಮಾತ್ಮನೂ ಇದ್ದಾನೆ. 12 ಜನ ಆದಿತ್ಯರಲ್ಲಿ ಈ 3 ಕಾಲಗಳಲ್ಲೂ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಬದುಕಿದಾಗ ಸತ್ತ ಮೇಲೂ ಕೂಡ, ನಾವು ಸತ್ತ ಮೇಲೂ ಕೂಡ ಪಿತೃಪಿತಾಮಹ ಪ್ರಪಿತಾಮಹರಲ್ಲಿ ಇದೇ ವಸುರುದ್ರ ಆದಿತ್ಯರು ಸನ್ನಿಹಿತರಾಗಿ ಅವರೊಳಗೆ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಭಗವದ್ ರೂಪಗಳು ಸನ್ನಿಹಿತವಾಗಿ ಇವರ ಮಾಧ್ಯಮವನ್ನು ಮಾಡಿಕೊಂಡು ಮಾಡಿದ ಶ್ರಾದ್ದಾದಿ ಕರ್ಮಗಳನ್ನ, ಪಿತೃದೇವತೆಗಳಿಗೆ ಪ್ರೀತಿಯಾಗಿ ಮಾಡಿದ ಕರ್ಮಗಳನ್ನ ಒಯ್ದು ಇಲ್ಲಿ ಪರಮಾತ್ಮ ತಾನೇ ಪೂಜೆಗೊಂಡು ತಾನೇ ಭೋಜ್ಯ ಮತ್ತು ತಾನೇ ಭೋಕ್ತೃ ಎಂಬುದಾಗಿ ಪರಮಾತ್ಮ ತಾನೇ ನಿಂತು ಕರ್ಮಗಳನ್ನು ಮಾಡಿಸಿ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಇದಕ್ಕಾಗಿ ಇದೊಂದು ಯಜ್ಞ, ಯಾವುದೋ ಕಡಿಮೆ ದರ್ಜೆಯ ಕರ್ಮವಲ್ಲ ಇದು ಶ್ರಾದ್ದ ಅನ್ನೋದನ್ನ ನಾವು ತಿಳಿಯಬೇಕು. ಕೃತಿಪತಿಯಾಗಿರ್ತಕ್ಕಂಥವನು ಪ್ರದ್ಯುಮ್ನ. ಈ ಪ್ರದ್ಯುಮ್ನ 3 ಅಹಂಕಾರಗಳೊಳಗೆ, ಅಹಂಕಾರ 3 ವಿಭಾಗವಾಗಿ ಆಗತ್ತೆ. ವೈಕಾರಿಕ, ತೈಜಸ, ತಾಮಸ ಅಹಂಕಾರ ಅಂತ. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ ಮಣಿಮಂಜರಲ್ಲಿ ಇದನ್ನ ಸ್ಪಷ್ಟ ಮಾಡಿದ್ದಾರೆ. ಸಣ್ಣ ವಯಸ್ಸಲ್ಲೇ ಹೇಳಿಕೊಡ್ತಾರೆ. ದೈವಾನ್ ದೇಹಾನ್ ಮನಕ್ಕಾನಿ ಕಂಚಸತ್ರಿವಿಧತ್ತತಃ ಅಂತ. ಇವುಗಳಿಂದ ದೇವತೆಗಳ ದೇಹ, ಇಂದ್ರಿಯಗಳು, ಮನಸ್ಸು ಮೊದಲಾದದ್ದನ್ನು
ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ. ಈ ತ್ರಿವಿಧ ಅಹಂಕಾರಗಳೊಳಗೆ ಅಷ್ಟ ವಸುದೇವತೆಗಳು, 8 ದೇವತೆಗಳು ಇಂಟು 3, 8 3 24 ರೂಪಗಳಿಂದ ಭಗವಂತ ತಾನಿದ್ದು ಯಜಮಾನನಿಗೆ ಭೋಜ್ಯ ಅನ್ನಿಸ್ತಾನೆ. 3 ಅಹಂಕಾರಗಳೊಳಗೆ ಇರತಕ್ಕಂತಹ ಏಕಾದಶ ರುದ್ರರು, ಅವರಲ್ಲಿ 33 ರೂಪಗಳಿಂದ ಭಗವಂತ ಹುತವಹಾಕ್ಷಾಂತರ್ಗತ ಜಯಾಪತಿ ಅಂದ್ರೆ ಅಗ್ನ್ಯಂತರ್ಗತನಾಗಿರ್ತಕ್ಕಂತಹ ಜಯಾಪತಿ ಸಂಕರ್ಷಣ ತಾನು 3 ರೂಪದಿ 11 ಇದು ಇಂಟು 33 ರೂಪಗಳಿಂದ ತಾನೇ ಭೋಕ್ತೃ ಅಂತ ಅನಿಸ್ತಾನೆ ಭಗವಂತ. ಹೀಗೆ ಭಗವಂತ ತಾನೇ ಇದ್ದು ಮಾಡ್ತಾನೆ ಎಂಬತಕ್ಕಂತಹ ದೊಡ್ಡ ಕಲ್ಪನೆ ನಮ್ಮ ದ್ವೈತ ಮತದಲ್ಲಿ ಇದು ಶ್ರೇಷ್ಠವಾಗಿ ಬಂದಿರತಕ್ಕಂಥದ್ದು. ತಂದೆ ತಾಯಿಗಳಿಗೆ ಇದು ಪೂಜೆ ಅಲ್ಲ, ಭಗವಂತನಿಗೆ ಪೂಜೆ. ತಂದೆ ತಾಯಿಗಳ ಒಳಗಿರ್ತಕ್ಕಂಥ ವಸುರುದ್ರರ ಆದಿತ್ಯರ ಒಳಗಿರ್ತಕ್ಕಂಥ ನಾವು ಕೇವಲ ಈ ಜೀವನದ ಈ ಜನ್ಮದ ಗೋತ್ರ ಈ ಜನ್ಮದ ಹೆಸರನ್ನು ಮಾತ್ರ ತೊಳ್ತೀವಿ. ಇಲ್ಲಿಂದ ಅವ್ರು ಹೊರಟು ಹೋದ ಮೇಲೆ ಅವ್ರಿಗೆ ಆ ಗೋತ್ರ ನಕ್ಷತ್ರ ಅವ್ರಿಗೆ ಯಾವುದು ಜ್ಞಾಪಕ ಇರೋದಿಲ್ಲ. ಅವರೆಲ್ಲಿರ್ತಾರೆ ನಮಗೆ ಗೊತ್ತಿರೋದಿಲ್ಲ, ನಾವೆಲ್ಲಿರ್ತೀವಿ ಅವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಅವರೆಲ್ಲೇ ಇದ್ದರು, ನಾವೆಲ್ಲೇ ಮಾಡಿದರು ಆ ಕರ್ಮವನ್ನು ಭಗವಂತ ತಗೊಂಡೋಗಿ ಅವರಿಗೆ ಪುಣ್ಯವನ್ನು ಒದಗಿಸಿ ಕೊಡ್ತಾನೆ. ಆದ್ರಿಂದ ಹೀಗೆ ದೇವ ಕಾರ್ಯಗಳಲ್ಲೂ 3 ಮುಖದಲ್ಲಿ ದೇವತಾ ಪೂಜೆ ನಡೆಯುತ್ತೆ. ಒಂದು ಪ್ರತಿಮಾ ಮುಖದಲ್ಲಿ ದೇವರ ಪೂಜೆಯನ್ನು ಮಾಡ್ತೇವೆ, ಅಗ್ನಿ ಮುಖದಲ್ಲಿ ಆರಾಧನೆ ಮಾಡ್ತೀವಿ, ಬ್ರಾಹ್ಮಣ ಮುಖದಲ್ಲಿ ಅನ್ನದಾನವನ್ನು ಮಾಡ್ತೇವೆ. ಇದು ಪೂಜೆಯನ್ನು ಮಾಡ್ತೇವೆ ದೇವ ಕಾರ್ಯದಲ್ಲಿ. ಹಾಗೆ ಪಿತೃಕಾರ್ಯದಲ್ಲಿ ಪಿಂಡ ಪ್ರದಾನದಲ್ಲಿ ಪಿಂಡರೂಪ ಪ್ರತಿಮಾ ಮುಖದಲ್ಲಿ ಅಂದ್ರೆ ಪಿಂಡ ಅಂಬತಕ್ಕಂತಹದ್ದು ಪಿತೃಗಳಿಗೆ ಅದೊಂದು ಪ್ರತಿಮೆ. ಪಿಂಡಗಳೇ ಪಿತೃಗಳು ಪ್ರತಿಮೆಯಾಗುತ್ತಾರೆ. 8 ಪದಾರ್ಥಗಳನ್ನು ಹಾಕುವುದರಿಂದ ಪಿಂಡವನ್ನ ಕಟ್ತೇವೆ ನಾವು. ಅದನ್ನು ಕಟ್ಟುವಾಗ ಅದರಲ್ಲಿ 8 ಪದಾರ್ಥಗಳು ಹಾಕ್ತೀವಿ. ಹಾಲು, ಮೊಸರು, ಎಳ್ಳು, ನೀರು, ಮತ್ತೆ ಜೇನುತುಪ್ಪ, ತುಪ್ಪ ಮೊದಲಾದ ಎಲ್ಲ ಪದಾರ್ಥಗಳನ್ನ, ಬೆಲ್ಲ ಮೊದಲಾದದ್ದನ್ನು ಹಾಕ್ತೇವೆ. ಒಂದೊಂದರಿಂದ ಒಂದೊಂದು ದೇಹ ಬರುತ್ತೆ, ಅವರು ಪ್ರತಿಮೆ ಆಗುತ್ತಾರೆ. ಹೀಗೆ ಪಿಂಡ ಪ್ರದಾನದಲ್ಲಿ ಪಿಂಡರೂಪ ಪ್ರತಿಮಾ ಮುಖದಲ್ಲಿ, ಅಗ್ನಿಯಲ್ಲಿ ಮಾಡುವಾಗ ಅಗ್ನಿಮುಖದಲ್ಲಿ, ಬ್ರಾಹ್ಮಣ ಭೋಜನದಲ್ಲಿ ಬ್ರಾಹ್ಮಣ ಮುಖದಲ್ಲೂ ಅನ್ನಾರಾಧನೆ ನಡೆಯುತ್ತೆ. ಆದ್ದರಿಂದ ಇದಕ್ಕೆ ಹೀಗೆ ಭಗವಂತ ಇಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಮಗ ಶ್ರಾದ್ದ ಮಾಡುವಾಗ ಪಿತೃ ಆಗುತ್ತಾನೆ, ಮೊಮ್ಮಗ ಶ್ರಾದ್ದ ಮಾಡುವಾಗ ಪಿತಾಮಹನಾಗುತ್ತಾನೆ, ಮರಿಮಗ ಶ್ರಾದ್ದ ಮಾಡುವಾಗ ಪ್ರಪಿತಾಮಹ ಅಂತ ಒಬ್ಬನೇ ವ್ಯಕ್ತಿ 3 ಅವಸ್ಥೆಗಳನ್ನು ಪಡೆಯುತ್ತಾನೆ. ಪಿತೃ, ಪಿತಾಮಹ, ಪ್ರಪಿತಾಮಹ. ಈಗ ಮಗ ಮಾಡ್ತಾ ಇದ್ದಾನೆ, ಹೋದವನ ಮಗ, ಅವನಿಗೆ ಪಿತೃ. ಇವನು ಹೋದ ಮೇಲೆ ಇವನ ಮಗ ಮಾಡ್ತಾನೆ, ಆಗ ಅವನಿಗೆ ಪಿತಾಮಹನಾಗುತ್ತಾನೆ. ಮರಿಮಗನಿಗೆ ಶ್ರಾದ್ದ ಮಾಡುವಾಗ ಪ್ರಪಿತಾಮಹನಾಗುತ್ತಾನೆ. ಹೀಗೆ ಇಂದ್ರಿಯಾಭಿಮಾನಿ ದೇವತೆಗಳೇ ಬದುಕಿರುವಾಗಲೂ ಮೃತವಾದಾಗಲೂ ಕೂಡ ಈ ಕೆಲಸವನ್ನು ಮಾಡುತ್ತಾರೆ. ಈ ಪಶುಗಳು, ಏಕಾದಶ ರುದ್ರರು ಮತ್ತು ದ್ವಾದಶಾದಿತ್ಯರು ಇವರೆಲ್ಲರೂ ದೇವತೆಗಳೇ ಪಿತೃಗಳು, ಪಿತೃಗಳೇ ದೇವತೆಗಳು ಎಂಬುದನ್ನು ನಾವು ತಿಳಿಯಬೇಕು. ಆದ್ದರಿಂದ ಪಾದರಾಜರು ಲಕ್ಷಾಲಂಕಾರದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸೋಮ ಪಿತೃಮಾನ್ ಯಮೋಂಗಿರಸ್ವಾನ್ ಅಗ್ನಿ ಕವ್ಯವಾಹನಾದಯೋ ಯೋ ಪಿತರಃ ಅಂತ ಹೇಳಿದಾಗ ದೇವಾಯೇವ ಪಿತರಃ ಪಿತರಶ್ಚಾಪಿ ದೇವತಾ ಇತಿ ಏಕೀಭೂತಾಸ್ತು ದೃಶ್ಯಂತೆ. ಪರ್ವಸು ಸಂವತ್ಸರಾಂತರ್ಗತ ದ್ವಾದಶ್ಯಾಂ ಅಮಾವಾಸ್ಯಾಸು ದ್ವಾದಶ ಪೌರ್ಣಮಾಸೇಷು ಚ ತೇವ ಪೃಥಕ್ತ್ವೇನ ದರ್ಶೇಷು ಪಿತೃತ್ವೇನ ಪೌರ್ಣಮಾಸೇಷು ದೇವತ್ವೇನ ಚ ದೃಶ್ಯತೆ ಅಂತ ದೃಶ್ಯಂತೆ ಎಂಬುದಾಗಿ ಲಕ್ಷಾಲಂಕಾರದಲ್ಲಿ ಪಾದರಾಜರು ಹೇಳಿದ್ದಾರೆ. ಆದ್ದರಿಂದ ಈ ಇಂದ್ರಿಯಾಭಿಮಾನಿ ದೇವತೆಗಳು ಮತ್ತು ಪುರೂರವ, ಆರ್ದ್ರವ ಮೊದಲಾಗಿರ್ತಕ್ಕಂಥ ವಿಶ್ವೇ ದೇವತೆಗಳು 2 ಭಾಗವಾಗಿ ಕೂತುಕೊಂಡು ಶ್ರಾದ್ದವನ್ನ ಮಾಡುವ ಸಂದರ್ಭದಲ್ಲಿ, ಮಧ್ವವಲ್ಲಭ ಜನಾರ್ದನನ ಸಮಾರಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ಯಜ್ಞ ಮಂಟಪದಲ್ಲಿ ಪಿತೃದೇವತೆಗಳಿಗೂ ಅವರಿಗೆ ಪ್ರಿಯರಾಗಿರತಕ್ಕಂಥ ವಿಶ್ವೇ ದೇವತೆಗಳಿಗೂ ಕೂಡ ಪರಮಾತ್ಮ ಜೊತೆಗೆ ಕೂತು ಈ ಕೆಲಸವನ್ನ ತಾನು ಮಾಡಿಸಿಕೊಳ್ಳುತ್ತಾನೆ ಎಂಬುದನ್ನ ನಾವು ನೋಡಬೇಕು. ಹೀಗೆ ಈ ದೇವತೆಗಳ ಬಗ್ಗೆ ತಿಳಿಯಬೇಕು ಎಂಬುದನ್ನು ಹೇಳಿದ್ದಾರೆ. ಹೀಗೆ ಪುರೂರವ, ಆರ್ದ್ರಾದಿಗಳು 10 ಜನ ಇದ್ದಾರೆ, ಅದೊಂದು ಗಣ. ಆದ್ರಿಂದ ಏತೇಚ ಅಗ್ನಿಮುಖ ದೇವಾಹ ಅಂತ ಇಂದ್ರಿಯಾಭಿಮಾನಿ ದೇವತೆಗಳೇ ವಿಶ್ವೇ ದೇವತೆಗಳು ಅಂತಾಗಿದ್ದಾರೆ. ಹೀಗೆ ಬ್ರಾಹ್ಮಣಾಂತರ್ಗತರಾದ ಪಿತೃದೇವತೆಗಳು 3 ಭಾಗವಾಗಿ, ವಿಶ್ವೇ ದೇವತೆಗಳು 2 ಭಾಗವಾಗಿ ಬಂದು ಸನ್ನಿಹಿತರಾಗಬೇಕು ಅಂತ ಯಜುರ್ವೇದದ ಶ್ರಾದ್ದ ಪ್ರಯೋಗದಲ್ಲಿ ವಿಶ್ವೇ ದೇವಾಹ ದ್ವಿಭಾಗಾಶ್ಚ ತ್ರಿಭಾಗ ಪಿತರಸ್ತತ ಸಭಾಯಾಂ ಸನ್ನಿಧಿಂ ಭೂತ್ವಾ ಅಂತ ಕೇಳಿಕೊಂಡು ಪಾದ ಪ್ರಕ್ಷಾಲನಾರ್ಥಾಯ ಆಗಚ್ಚಧ್ವಂ ಇಹೈವತು, ನಿಮಗೆ ಪಾದ ಪ್ರಕ್ಷಾಲನ ಮಾಡ್ತೀನಿ ಬನ್ರಿ ಅಂತ ಕರೀತೀವಿ. ಹೀಗೆ ಬ್ರಾಹ್ಮಣರ ಶರೀರದಲ್ಲಿ
ವಿಶ್ವ ತೈಜಸ ಮತ್ತು ವೈಕಾರಿಕ ತೈಜಸ ತಾಮಸ. ವೈಕಾರಿಕ ತೈಜಸ ತಾಮಸ 8 8 3 24 ಭಗವದ್ ರೂಪಗಳು. ಈ 33 24 ಏಕಾದಶ ರುದ್ರರು 11 ಮತ್ತು 3 ಸೇರಿಸಿದರೆ 33. ಅದಾದ ಮೇಲೆ ದ್ವಾದಶಾದಿತ್ಯರಲ್ಲಿ 3 12 3 36 ಒಟ್ಟು 93 ಆಯಿತು. 93 ಪ್ಲಸ್ ಕರ್ತೃ ಕರ್ಮ ಕ್ರಿಯಾ ಹೀಗೆ ಸೇರಿದಾಗ ಒಟ್ಟು 96 ಷಣ್ಣವತಿ ನಾಮಕನು ವಸುಮೂಗಣ್ಣರಿಂದಲಿ ಅಂತ ಜಗನ್ನಾಥದಾಸರು ಹೇಳಿದ್ದಾರೆ. ಹೀಗೆ ಭಗವಂತ ತಾನು ಸನ್ನಿಹಿತನಾಗಿ ಹುತವಹ ಅಂದ್ರೆ ಹುತಂ ವಹತೆ, ಬೆಂಕಿಯಲ್ಲಿ ಹಾಕಿದ್ದನ್ನು ಒಯ್ದು ಕೊಡ್ತಾನೆ. ಅವನೇ ಹುತವಹ ಅಕ್ಷಾಂತರ್ಗತ. ಹುತವಹಾಕ್ಷ ಅಂದ್ರೆ ಯಾರು? ರುದ್ರದೇವರು. ಅವರೊಳಗಿರ್ತಕ್ಕಂಥ ರುದ್ರನಿಗೆ 3 ಕಣ್ಣು, ಹುತವಹಾಕ್ಷ ಅಂತ. ಅದರಿಂದ ಹುತವಹಾಕ್ಷ ಅಂದ್ರೆ ಏಕಾದಶ ರುದ್ರರು. ಅವರಲ್ಲಿ ಮುಖ್ಯವಾಗಿ ರುದ್ರದೇವರು ಇರ್ತಾರೆ. ಅವರು ಬ್ರಾಹ್ಮಣ ಶರೀರದಲ್ಲಿ 3 ಅಹಂಕಾರಗಳಲ್ಲಿ ವೈಕಾರಿಕ ತೇಜಸ ತಾಮಸ ಅಹಂಕಾರಗಳಲ್ಲಿದ್ದು ಒಬ್ಬೊಬ್ಬರು ಸಹಿತ ತಾವು ಯಜಮಾನ ನೀಡತಕ್ಕಂಥ ಅನ್ನವನ್ನು ಉಂಡು ಭೋಕ್ತೃಗಳು ಅಂತ ಅನಿಸ್ತಾರೆ. ಹೀಗೆ ಯಜಮಾನ ಉಪಲಕ್ಷಣತೆಯ ನಾವು ಇದನ್ನು ತಿಳಿಯಬೇಕು. ಯಜಮಾನ ಅನ್ನವನ್ನ ನೀಡಿ ಉಳಿಸುತ್ತಿರುವುದರಿಂದ ರುದ್ರರು ಆದಿತ್ಯರು ವಸುಗಳಂತೆ ಯಜಮಾನನಿಗೆ ಭೋಜ್ಯರಾಗುತ್ತಾರೆ. ರುದ್ರರೊಳಗೆ ಜಯಾಪತಿ ಸಂಕರ್ಷಣ 33 ರೂಪಗಳಿಂದ ನಿಯಾಮಕನಾಗಿದ್ದಾನೆ. ಅವನೇ ಯಜಮಾನ ನೀಡಿರತಕ್ಕಂಥ ಅನ್ನವನ್ನು ಕೂಡ ಉಣ್ಣೋದರಿಂದ ಭೋಕ್ತೃ ಅನಿಸ್ತಾನೆ. ಇದು ಉಪಲಕ್ಷಣ. ರುದ್ರಂತೆ ವಸುಗಳು ಆದಿತ್ಯರು ಯಜಮಾನ ನೀಡುವ ಅನ್ನ ಉಣ್ಣುವುದರಿಂದ ಭೋಕ್ತೃಗಳಾಗುತ್ತಾರೆ. ಹೀಗೆ ಈ ಜಗನ್ನಾಥದಾಸರು ಕರುಣಾಮಯಿಗಳಾಗಿರ್ತಕ್ಕಂಥವರು ಮೊದಲನೇ ಪದ್ಯದಲ್ಲಿ ವಸು ಮತ್ತು ರುದ್ರರ ಒಳಗಿರುವ 2 ರೂಪಗಳನ್ನ ನಮಗೆ ನಿರೂಪಣೆ ಮಾಡಿದ್ದಾರೆ. ಪದಚ್ಛೇದವನ್ನು ನೋಡೋಣ. ಕೃತಿ ರಮಣ ಪ್ರದ್ಯುಮ್ನ ವಸುದೇವತೆಗಳೊಳು ಅಹಂಕಾರ ತ್ರಯದೊಳು 24 ರೂಪದಿಂದಲಿ ಭೋಜ್ಯ ನೆನೆಸುವನು. ಹುತವಹ ಅಕ್ಷ ಅಂತರ್ಗತ. ಹುತವಹ ಅಕ್ಷ ಅಗ್ನಿಗಣ್ಯ ಆಗಿರ್ತಕ್ಕಂಥ ರುದ್ರದೇವರ ಒಳಗೆ ಜಯಾಪತಿಯು ತಾನೇ 3+30 ಸ್ವರೂಪದಿ ಭಕ್ತೃ ನೆನೆಸುವ ಭಕ್ತೃಗಳೊಳಗಿದ್ದು, ಹೀಗೆ ಪರಮಾತ್ಮ ಇವರೊಳಗಿದ್ದು ಈ ಕೆಲಸವನ್ನ ತಾನು ಮಾಡ್ತಾನೆ ಎಂಬುದನ್ನ ದಾಸರಾಯರು ನಮಗೆ ಸ್ಪಷ್ಟ ಮಾಡಿಕೊಟ್ಟಿದ್ದಾರೆ. ಇವರೊಳಗೆಲ್ಲ ಪರಮಾತ್ಮ ಇದ್ದು ಈ ಕೆಲಸವನ್ನು ಮಾಡಿಸ್ತಾನೆ ಎಂಬುದನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಇದಾದ ಮೇಲೆ ಮುಂದಿನ 2ನೆಯ ಪದ್ಯದಲ್ಲಿ ಉಳಿದಿರ್ತಕ್ಕಂತಹ ದ್ವಾದಶಾದಿತ್ಯರಲ್ಲಿರುವ ಭಗವದ್ ರೂಪವನ್ನ ತಿಳಿಸ್ತಾರೆ. ಇವೆಲ್ಲವನ್ನ ತಿಳಿಯಬೇಕು. ಇದು ಸುಮ್ಮನೆ ಡ್ರೈ ಸಬ್ಜೆಕ್ಟ್ ಅಂತ ಅನ್ಕೋಬಾರದು. ಇದು ಡ್ರೈ ಫ್ರೂಟ್ ಸಬ್ಜೆಕ್ಟ್. ಯಾಕೆಂದ್ರೆ ಶ್ರಾದ್ದವನ್ನ ಮಾಡ್ತೀವಿ. ಮಾಡುವಾಗ ಬರೀ ಏನೋ ಒಂದು ಮಾಡಲೇಬೇಕಲ್ಲ ಅಂತ ಅನ್ನುವ ರೀತಿಯಿಂದ ಮಾಡಬಾರದು. ಇದು ಭಗವಂತನ ಪೂಜೆ ಅಂತ ನಾವು ಸತ್ಯನಾರಾಯಣ ಪೂಜೆ, ಅನಂತನ ವ್ರತ, ಏನೇನು ದೇವರ ಪೂಜೆಯನ್ನು ಮಾಡ್ತೇವಲ್ಲ, ದೇವಕಾರ್ಯಾದ ಪಿಮುನೆ ಪಿತೃಕಾರ್ಯ ವಿಶಿಷ್ಟತೆ ಅಂತಾರೆ. ದೇವತಾ ಕಾರ್ಯಕ್ಕಿಂತ ಪಿತೃದೇವತೆಗಳ ಕಾರ್ಯ ತುಂಬಾ ವಿಶಿಷ್ಟವಾಗಿರತಕ್ಕಂಥದ್ದು. ಭಗವದ್ ಆರಾಧನೆಗೆ ಒಳ್ಳೆಯ ಮಾರ್ಗ. ಅದರಿಂದ ಈ ಶ್ರಾದ್ದವನ್ನು ಮಾಡುವಾಗ ಸರಿಯಾದ ವಿಚಾರವನ್ನು ತಿಳಿದು ಸರಿಯಾದ ರೀತಿಯಲ್ಲಿ ಮಾಡಿದರೆ ಭಗವಂತ ನಮಗೆ ಆಯು ಪ್ರಜಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿಚ ಪ್ರಯಚ್ಛಂತಿ ಮಹಾರಾಜ ಅಂತ ನಮ್ಮ ಜೀವನದ ಏಳಿಗೆಗೆ ಬೇಕಾಗತಕ್ಕಂಥ ಆಯುಷ್ಯ, ವಿದ್ಯಾ, ಧನ, ಆರೋಗ್ಯ ಎಲ್ಲವನ್ನ ಪಿತೃದೇವತೆಗಳು ನಮಗೆ ಒದಗಿಸಿಕೊಡ್ತಾರೆ. ಅದರಿಂದ ಇದನ್ನು ತಿಳಿದು ಮಾಡಬೇಕು. ಮುಂದಿನ 2ನೇ ಪದ್ಯದಲ್ಲಿ 6+30 ರೂಪದಿ ವಾರಿಜಾಪ್ತನುಳಿರುತಿಗನು ಮಯಾರಮಣ ಶ್ರೀ ವಾಸುದೇವನು ಕಾಲನಾಮದಲ್ಲಿ. 3+ ಪಿತೃಗಳೊಳು ವಸು ತ್ರಿಪುರಾರಿ ಆದಿತ್ಯಗನಿರುದ್ಧನು ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯೆ ನೆನೆಸಿಕೊಂಬ. ಮುಂದೆ ವಾಸುದೇವ ಆದಿತ್ಯರಲ್ಲಿ ಅನಿರುದ್ಧ ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ಇರ್ತಾನೆ ಅಂತ ಒಟ್ಟು 96 ರೂಪಗಳಾಗಬೇಕು. ಅದನ್ನು ಹೇಳ್ತಾರೆ. ಅನಿರುದ್ಧ ಪ್ರದ್ಯುಮ್ನ ಇವೆರಡು ರೂಪಗಳಾಯಿತು. ಈಗ ಮುಂದೆ 6+30 ರೂಪದಿ ಪದಚ್ಛೇದ ಹೇಳಿಬಿಡ್ತೇನೆ. 6+30 ರೂಪದಿ ವಾರಿಜಾಪ್ತನೊಳು ಇರುತಿಹನು ಮಾಯಾರಮಣ ಶ್ರೀವಾಸುದೇವನು ಕಾಲನಾಮದಲ್ಲಿ. 3 ವಿಧ ಪಿತೃಗಳಳು ವಸು ತ್ರಿಪುರಾರಿ ಆದಿತ್ಯಗ ಅನಿರುದ್ಧನು ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯಾ ಎನಿಸಿಕೊಂಬ. ಮಾಯಾರಮಣನಾಗಿರ್ತಕ್ಕಂಥ ಜಯಾಪತಿ ಸಂಕರ್ಷಣ, ಕೃತಿಪತಿ ಪ್ರದ್ಯುಮ್ನ, ಮಾಯಾಪತಿ ವಾಸುದೇವ. ಈತ 36 ರೂಪಗಳಿಂದ ದ್ವಾದಶ ಆದಿತ್ಯರೊಳಗೆ ತಾನಿರ್ತಾನೆ. ಆದ್ದರಿಂದ ಅವನು ಕಾಲನಾಮಕನಾಗಿರ್ತಾನೆ. ಕಾಲನಾಮದಲ್ಲಿ ವಾಸುದೇವನು ಕಾಲನಾಮದಲ್ಲಿ. ಅನಿರುದ್ಧ
ಪಿತೃಪಿತಾಮಹ ಪ್ರಪಿತಾಮಹರಲ್ಲಿ ಎಂದು 3 ವಿಧ ಪಿತೃಗಳಲ್ಲಿ ವಸುರುದ್ರ ಆದಿತ್ಯರೊಳಗಿದ್ದು ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯಾ ಅಂತನಿಸಿಕೊಳ್ಳುತ್ತಾನೆ. 24 ರೂಪೈಸ್ತು ವಸುಗಸ್ತ್ವಪಿ ತ್ರಿಂಶದ್ಭಿಃ ತ್ರಿಧಿಕೈರ್ಜ್ಞೇಯಃ ಶೌರಿ ಸಂಕರ್ಷಣ ತಥಾ ಷಡುಪೇತೈಸ್ತು ತ್ರಿಂಶದ್ಭಿಃ ವಾರಿಜಾಪ್ತಿ ವ್ಯವಸ್ಥಿತ ಅಂತ ಪ್ರವೃತ್ತ ಅನ್ನೋ ಗ್ರಂಥದಲ್ಲಿ ಇದನ್ನು ಹೇಳಿದ್ದಾರೆ. ಷಟ್ತ್ರಿಂಶದ್ ರೂಪವಾನ್ ವಿಷ್ಣು ಕಂಜಮಿತ್ರೇ ವ್ಯವಸ್ಥಿತ ಅಂತ ಈಗ ದ್ವಾದಶ ಆದಿತ್ಯರ ಬಗ್ಗೆ ಅವರೊಳಗಿದ್ದನ್ನು ಹೇಳ್ತಾರೆ. ಆರಧಿಕ 30 ರೂಪದಿ ವಾರಿಜಾಪ್ತನೊಳಿರುತ್ತಿಹನು ಮಾಯಾರಮಣ ಶ್ರೀ ವಾಸುದೇವನು ಕಾರಣ ನಾಮದಲ್ಲಿ. ವಾರಿಜ ಆಪ್ತ, ವಾರಿ ಅಂದ್ರೆ ನೀರು, ಅಲ್ಲಿ ಜ ಅಂದ್ರೆ ಹುಡ್ತಕ್ಕಂಥ ಕಮಲ, ಕಮಲಗಳಿಗೆ ಆಪ್ತ ಅಂದ್ರೆ ಬಂಧು. ಯಾರು ಬಂದ ಕೂಡಲೇ ಬಂಧುಗಳು ಬಂದ ಕೂಡಲೇ ಮಖ ಅರಳುತ್ತೆ. ಆ ಸೂರ್ಯ ಬಂದ ಕೂಡಲೇ ಕಮಲಗಳು ಅರಳುತ್ತಾ ಆದ್ರಿಂದ ಆ ಕಮಲಗಳನ್ನು ಅರಳಿಸ್ತಕ್ಕಂಥ ಸೂರ್ಯ. ಆದಿತ್ಯ ಅಂದ್ರೆ ದ್ವಾದಶ ಆದಿತ್ಯರು. ತ್ರಿವಿಧಾಹಂಕಾರದಲ್ಲಿ ಪ್ರತಿಯೊಬ್ಬರೂ 3 ರೂಪವನ್ನು ಧರಿಸ್ತಾರೆ. ಒಟ್ಟು 36 ರೂಪಗಳಿಂದ ಯಜಮಾನ ಕೊಡ್ತಕ್ಕಂಥ ಅನ್ನವನ್ನು ಉಣ್ಣುತ್ತಾ ಅನ್ನಕ್ಕೆ ಭೋಕ್ತೃಗಳು, ಯಜಮಾನನಿಗೆ ಭೋಜ್ಯರು ಆಗುತ್ತಾರೆ. ಹಾಗೆ ಅವರೊಳಗೆ ಮಾಯಾರಮಣ ಕೂಡ 36 ರೂಪಗಳಿಂದ ಇದ್ದು ಅನ್ನವನ್ನು ಊಟ ಮಾಡ್ತಾ ಅನ್ನಕ್ಕೆ ಭೋಕ್ತನು ಯಜಮಾನನಿಗೆ ಭೋಜ್ಯ ಅಂತಾಗಿ ಶ್ರಾದ್ದ ಕಾಲಕ್ಕೆ ನಿಯಾಮಕನಾಗಿ ಈ ಮಾಯಾಪತಿ ಆ ಮಾಯಾರಮಣ ವಾಸುದೇವ ಕಾಲನಾಮಕನಾಗಿದ್ದಾನೆ. 3 ವಿಧ ಪಿತೃಗಳೊಳಗೆ ವಸು ತ್ರಿಪುರಾರಿ ಆದಿತ್ಯಗ ಅನಿರುದ್ಧನು. ಅಷ್ಟವಸುಗಳು ತ್ರಿಪುರಾರಿ ಏಕಾದಶ ರುದ್ರರು ಮತ್ತು ದ್ವಾದಶಾದಿತ್ಯರೊಳಗೆ ಅನಿರುದ್ಧ ಇದ್ದಾನೆ. ಕರ್ತೃ ಕರ್ಮ ಕ್ರಿಯೆ ಎನಿಸಿಕೊಂಬ. ಹಿಂದೆ ಭೋಜನ ರಸ ವಿಭಾಗ ಸಂಧಿಯಲ 21ನೇ ಪದ್ಯದಲ್ಲಿ ತ್ರಿನವತಿ ಸ್ವರೂಪಾತ್ಮಕ ನಿರುದ್ಧನು ಸದಾ ಯಜಮಾನನಾಗಿದ್ದನ್ನ ಎನಿಪನು ಎಂದು ಹೇಳಿದ್ದಾರೆ. ಪಾಂಚರಾತ್ರದ ಬೃಹತ್ ಬ್ರಹ್ಮ ಸಂಹಿತಾದಲ್ಲಿ ಹೇಳಿದ್ದಾರೆ. ವಸುಗಳು ರುದ್ರರು ಆದಿತ್ಯರು ಒಟ್ಟು 93 ರೂಪ ಆಯಿತು. ಶ್ರಾದ್ದಕ್ಕೆ ಕರ್ತೃ ಕರ್ಮ ಕ್ರಿಯಾ ಇವರೊಳಗೆ ಒಟ್ಟು ಭಗವಂತ 3 ರೂಪ, ಒಟ್ಟು 96 ರೂಪಗಳಿಂದ ಭಗವಂತ ಹೀಗೆ ಅನಿಸಿದ್ದಾನೆ. ಇದೆಲ್ಲ ವಿಸ್ತಾರವಾಗಿ ನಾವು ತಿಳಿಯಬೇಕು. ಬರೀ ಯಾವ ಪುರೋಹಿತರು ಬಂದರು, ಪವಿತ್ರ ಹಾಕ್ಕೊಂಡ್ವಿ, ಆಚಮನ ಮಾಡ್ರಿ, ಎಡಗಡೆಗೆ ಜನವಾರ ಹಾಕ್ಕೊಡ್ರಿ, ಬಡಗಡೆಗೆ ಜನವಾರ ಹಾಕ್ಕೊಡ್ರಿ, ಅನ್ನ ಮುದ್ದೆ ಕಟ್ರಿ, ಪಿಂಡ ಕಟ್ರಿ, ಹೀಗೆ ತಿರ್ಕೊಂಡ್ರಿ, ಹೀಗಿಡ್ರಿ ಅಂತ ಹೆಸರು ಹೇಳ್ಕೊಳ್ರಿ. ಅವ್ರ ಹೆಸರೇನು, ತಾತನ ಹೆಸರೇನು, ಅಜ್ಜಿ ಹೆಸರೇನು, ಅಮ್ಮನ ಹೆಸರೇನು, ಮುತ್ತಜ್ಜಿ ಹೆಸರೇನು, ಮಾವನ ಹೆಸರೇನು, ಸೋದರತ್ತೆ ಹೆಸರೇನು ಅಂತ ಬರೀ ಹೆಸರುಗಳನ್ನ ಮಾತ್ರ ನಾವು ಹೇಳ್ತೇವೆ. ಅದರ ಜೊತೆಗೆ ನಾವು ವಸ್ವಂತರ್ಗತ, ರುದ್ರಾಂತರ್ಗತ ಮತ್ತು ಆದಿತ್ಯಾಂತರ್ಗತ ಅಂತೆಲ್ಲ ಹೇಳ್ತೇವೆ. ಅದನ್ನು ಕೇಳ್ಕೋಬೇಕು ನಾವು. ಒಂದು ಮೊಬೈಲ್ ತಗೊಂಡ್ರೆ ಅದ್ರ ಬಗ್ಗೆ ಎಲ್ಲ ಕೇಳ್ತೇವೆ ನಾವು ಇನ್ನೊಬ್ಬರನ್ನ. ಇದು ಹೇಗೆ ಫಂಕ್ಷನ್ ಮಾಡುತ್ತೆ, ಇದು ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ. ಈ ಶ್ರಾದ್ದ ಕರ್ಮಗಳಲ್ಲೂ ಕೂಡ ಇದನ್ನು ಕೇಳಬೇಕು ನಾವು. ಸರಿಯಾದ ಜ್ಞಾನಿಗಳ ಬಳಿಗೆ ಹೋಗಿ ತಿಳಿಯದಿದ್ದರೆ ನೀನು ತಿಳಿದವರ ಬಳಿಯಲ್ಲಿ ಮಿಳಿತನಾಗಿ ಹೋಗಿ ಕೇಳಿಕೋ ಅಂತ ನಾವು ಅವರ ಬಳಿಯಲ್ಲಿ ಹೋಗಿ ಕೇಳ್ಕೋಬೇಕು. ಇದೇನು ಶ್ರಾದ್ದ ಅಂದ್ರೆ ಏನು, ಶ್ರದ್ಧೆಯಿಂದ ಮಾಡಬೇಕು, ಯಾಕೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು, ಅದರಿಂದ ಶ್ರಾದ್ದದಲ್ಲಿ ಎಷ್ಟು ದುಡ್ಡನ್ನು ಖರ್ಚು ಮಾಡಬೇಕು, ಹೇಗೆ ಕೊಡಬೇಕು, ಎಂಥ ಬ್ರಾಹ್ಮಣರನ್ನು ಕರಿಬೇಕು, ಈ ಎಲ್ಲವನ್ನ ತಿಳ್ಕೊಂಡು ಶ್ರಾದ್ದ ಮಾಡಿದರೆ ಇವತ್ತಿನ ಸಮಾಜದಲ್ಲಿ ಅನೇಕರಿಗೆ ನಾನಾ ವಿಧವಾದ ಉಪಟಳಗಳಿದೆ. ಇದಕ್ಕೆಲ್ಲ ಕಾರಣ ಕೃತಜ್ಞರಾಗಿರ್ತಕ್ಕಂಥ ನಮಗೆ ಪಿತೃಗಳ ಒಳಗಿರುವ ಭಗವಂತನ ಒಂದು ದ್ರೋಹ ಮಾಡಿದ್ದರಿಂದ ಅವನ ಶ್ರೇಷ್ಠವಾಗಿರ್ತಕ್ಕಂಥ ಶಾಪ ನಮಗೆ ತಟ್ಟಿ, ಪಿತೃಶಾಪ ಅದು ನಮಗೆ ದುಃಖ ಕೊಡ್ತಾ ಇದೆ. ಆದ್ದರಿಂದ ಪಿತೃಶಾಪ ಪರಿಹಾರವಾಗಬೇಕು ಅಂದ್ರೆ ಶ್ರಾದ್ದವನ್ನ ಮನೆಯಲ್ಲಿ ಮಾಡಿ ಅದರ ಅರ್ಥವನ್ನು ತಿಳ್ಕೊಂಡು, ಏನಿದು ಪಿಂಡದ ಮಾಧ್ಯಮ, ಯಾಕೆ ನಮಸ್ಕಾರ ಮಾಡಬೇಕು, ಯಾಕೆ ಎಡಗಡೆಗೆ ಹಾಕ್ಕೊಳ್ಬೇಕು, ಬಲಗಡೆಗೆ ಹಾಕೊಳ್ಕೋಬೇಕು, ಜನವಾರವನ್ನ ಮಾಲಾಕಾರವಾಗಿ ಬರೀ ಕುತ್ತಿಗೆಗೆ ಹಾಕ್ಕೊಳ್ತಾರೆ, ಯಾಕೆ, ಇದರಲ್ಲಿ ಪಿತೃಗಳು ಇರಲಿ, ಪವಿತ್ರವನ್ನ ಎಷ್ಟು ದರ್ಭೆಯಿಂದ ಮಾಡ್ತಾರೆ, ದರ್ಭೆ ಯಾಕೆ ಉಪಯೋಗಿಸಬೇಕು, ಎಳ್ಳ್ಯಾಕೆ ಉಪಯೋಗಿಸಬೇಕು, ಇವೆಲ್ಲವನ್ನ ನಾವು ತಿಳಿದು ಮಾಡಿದಾಗ ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಮುಂದೆ ಜಗನ್ನಾಥದಾಸರು ಏನ್ ಹೇಳ್ತಾರೆ ಎಂಬುದನ್ನ ಮುಂದಿನ ಸಂಚಿಕೆಯ ಉಪನ್ಯಾಸದಲ್ಲಿ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಶುತ ಸ್ವಭಾವಂ ಕರೋಮೇದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಯೇ ನಮಃ.